ಮೇಡಮ್ ಸಡನ್ ಆಗಿ ಇದು ಲೋಡ್ ಅದೇ ಬಂದಿರೋದು ಲೋಡ್ ಈಗ ಸದ್ಯಕ್ಕೆ ಯಾವ್ದು ಇವತ್ತು ಯಾವುದು ಲೋಡ್ ಇಲ್ಲ, ಮತ್ತೆ ನಾಳೆಗೆ ಬರುತ್ತೆ ಲೋಡು. ಅಲ್ಲಿವರೆಗೂ ಎಷ್ಟಿದೆಯೋ ಅದು ಅನುಕೂಲ ಆಗಲಿ, ಎಲ್ಲರಿಗೂ ಅನುಕೂಲ ಆಗಲಿ ಅಂದ್ಬಿಟ್ಟು 300-400 ಆ ಥರ ಹಾಕ್ಕೊಂಡು ತಳ್ಕೊಂಡು ಹೋಗ್ತಾ ಇದೀವಿ. ಸ್ಟಾಕ್ ಇರೋವರೆಗೂ ಸಪ್ಲೈ ಮಾಡ್ತೀವಿ, ಮತ್ತೆ ಲೋಡ್ ಬಂದಮೇಲೆ ಮತ್ತೆ ಶುರು ಮಾಡೋಣ ಅಂತ. ಸರ್, ಈಗ ಕೆಲವೊಂದು ಬಂಕ್ಗಳಲ್ಲಿ ಎಲ್ಲ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಸುಮಾರು ಕಡೆ ನಾವು ನೋಡ್ಕೊಂಡ್ ಬಂದ್ವಿ, ನೋ ಸ್ಟಾಕ್ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ನಿಮ್ಗೆ ಎಷ್ಟು ಲೋಡ್ ಬರ್ತಾ ಇದೆ ಅಥವಾ ನೀವು ರೈಟ್ ಜಾಸ್ತಿ ಮಾಡ್ತೀರಾ ಅಂತ ಪಾಪ ಪ್ಯಾಸೆಂಜರ್ಸ್ ಹೇಳಿದ್ರು, ಸರಿ ಇವರು ಡ್ರೈವರ್ಸ್ ಹೇಳಿದ್ರು ಅಲ್ವಾ, 90 ರೂಪಾಯಿನ ಲೀಟರ್ ಮಾಡ್ತಾ ಇದೀರಾ ಅಂತ. 40 ಪೈಸೆ ಕಮ್ಮಿ. ನೋಡಿ ಮೇಡಮ್, ಈಗ ರೇಟ್ ಅಲ್ಲ, ಈಗ ನಾನು ಸೂಪರ್ ಗ್ಯಾಸ್ ಫ್ರಾಂಚೈಸಿ. ಸೊ ನಮಗೆ ಲೋಡ್ ಸ್ಟಾಕ್ ಏನಿದೆಯೋ ಸೂಪರ್ ಗ್ಯಾಸ್ ಅವರು ನಮಗೆ ಸಪ್ಲೈ ಮಾಡೋದು. ಸೊ ಅವ್ರದ್ದು ಅಕ್ರಾಸ್ ಸೌತ್ ಇಂಡಿಯಾ ಅಥವಾ ಬ್ಯಾಂಗ್ಳೂರಲ್ಲಾಗಲಿ ಒಂದು 35-40 ಬಂಕ್ಗಳಿದೆ. ಈಗ ಅವರು ಲೋಡ್ ತರಿಸಿ ಎಲ್ಲರಿಗೂ ಅನುಕೂಲ ಆಗಲಿ ಅಂದ್ಬಿಟ್ಟು ಎಲ್ಲ ಬಂಕ್ಗೂ ಎಷ್ಟೆಷ್ಟು ಆಗುತ್ತೋ ಹಾಗೆ ಹಂಚ್ಕೊಂಡು ನೀಟಾಗಿ ಆದಷ್ಟು ಡ್ರೈ ಔಟ್ ಆಗದೇದಂಗೆ ನೋಡ್ಕೊತಾ ಇದ್ದಾರೆ. ಅದು ತುಂಬ ಚೆನ್ನಾಗಿ ಅವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಲೋಡ್ ಮ್ಯಾನೇಜ್ಮೆಂಟ್ ಅದೊಂದು. ಆ್ಯಂಡ್ ರೇಟ್ ಇದೆಯಲ್ಲ, ಇದು ದಟ್ ಈಸ್ ನಾವು ಏನಿದೆ ವಿ ಆರ್ ಇನ್ ಲೈನ್ ವಿತ್ PSU ಅಂದರೆ ಇಂಡಿಯನ್ ಆಯಿಲ್ ಆಗಲಿ ಆಗಲಿ. ಸೊ ನಮ್ಮದು ಅವ್ರದ್ದು ಏನಿದೆಯೋ ರೇಟು ಸೇಮ್ ಇರುತ್ತೆ. ನಾವು ಸ್ಟಾಕ್ ಇದೆ ಅಂದ್ಬಿಟ್ಟು ಹೆಚ್ಚು ಮಾರೋದು ಅಥವಾ ಇಲ್ಲ ಅಂದ್ಬಿಟ್ಟು ನಾವು ನೋ ಸ್ಟಾಕ್ ಹಾಕೋದು ಆ ಥರ ಏನು ಮಾಡ್ತಾ ಇಲ್ಲ. ಸ್ಟಾಕ್ ಇರೋವರೆಗೂ ನಾವು ಮಾರ್ತಾ ಇದೀವಿ. ನೀವೇ ನೋಡ್ಬೋದು, 25 ದಿನ ಆಯಿತು ವಾರ್ ಶುರು ಆಗಿ. ನಮ್ದು 1 ದಿನ ಕ್ಲೋಸ್ ಆಗಿದ್ದು ಬಿಟ್ಟರೆ ಡೈಲಿ ಆಪರೇಟ್ ಮಾಡ್ತಾ ಇದೀವಿ. ಮೇ ಬಿ ರೆಡ್ಯೂಸ್ಡ್ ಅವರ್ಸಲ್ಲಿ ಮಾಡ್ತಾ ಇದೀವಿ, ಬಿಕಾಸ್ ಸ್ಟಾಕ್ ಇರೋಂಗೆ ನಾವು ಖಾಲಿ ಮಾಡ್ತಾ ಇದೀವಿ. ನೆನ್ನೆನೂ ನೋಡ್ಬೋದಿತ್ತು, ಬೆಳಗ್ಗೆ 7 ಗಂಟೆಯಿಂದ ಲಿಟ್ರಲಿ 4 ಗಂಟೆವರೆಗೂ ಹುಡುಗರು 1 ನಿಮಿಷ ಆ ಕಡೆ ಹೋಗದೆ ನಾವು ಎಲ್ಲರಿಗೂ ಬಂದವ್ರಿಗೆಲ್ಲ ಅನುಕೂಲ ಮಾಡಿ ಗ್ಯಾಸ್ ಹಾಕಿದ್ವಿ. ಎಲ್ಲರಿಗೂ 300-400 ಲಿಮಿಟ್ ಮಾಡಿ ಎಲ್ಲರಿಗೂ ಅನುಕೂಲ ಆಗಲಿ. ಯಾರಿಗೂ ಒಬ್ರಿಗೆ ಫುಲ್ ಹಾಕೋದು, ಒಬ್ರಿಗೆ ಕಮ್ಮಿ ಹಾಕೋದು ಆ ಥರ ಯಾರಿಗೂ ಭೇದ ಭಾವ ಮಾಡಿದೆ ಎಲ್ಲರೂ ದುಡ್ಕೊಳ್ಳಿ. ಪಾಪ ಅವರು ಕಷ್ಟದಲ್ಲಿ 1 ಅವರ್ ಕ್ಯೂವಲ್ಲಿ ನಿಂತು ಬರ್ತಾ ಇದ್ದಾರೆ, ಅವ್ರಿಗೂ ಅನುಕೂಲ ಆಗಲಿ. ಎಲ್ಲರೂ 400 ಮಾಡ್ಕೊಂಡ್ರೆ ಅವರು ಹೋಗೊಂದು 1000 ರೂಪಾಯಿ ಸಂಪಾದಿಸಿ ಮತ್ತೆ ಬರಲಿ ಬೇಕಿದ್ರೆ ಅಂದ್ಬಿಟ್ಟು ಆ ಥರ ಅನುಕೂಲತೆ ಮಾಡಿ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಈ ಬಂಕ್ ಯಾವಾಗಲೂ ಓಪನ್ ಇರುತ್ತೆ ಅಂತ ಒಂದು ಖುಷಿನೂ ಇದೆ. 1 ಅವರ್ ಕಾದ್ರೂ ನಮಗೆ ಗ್ಯಾಸ್ ಸಿಗತ್ತೆ ಅಂತ ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಇದೆ. ಅದಕ್ಕೆ ವಿಶ್ವಾಸದಲ್ಲಿ ಬರ್ತಾ ಇದ್ದಾರೆ. ನಮಗೂ ಸಹಾಯ ಅದು ತೊಂದರೆ ಮಾಡದೆ ಎಲ್ಲ ಕ್ಯೂವಲ್ಲಿ ನಾವು ನೋಡಿವಿ, ನೀಟಾಗಿ ಕ್ಯೂವಲ್ಲಿ ಮ್ಯಾನೇಜ್ ಮಾಡೋದಾಗಲಿ, ಎಕ್ಸಿಟು ನೀಟಾಗಿ ಮಾಡಿ ಅಟ್ ಎ ಟೈಮ್ 8 ಜನನೇ ಬಿಟ್ಕೊಂಡು ಯಾವುದು ತೊಂದರೆ ಆಗದೇದಂಗೆ ಯಾವುದು ಭೇದ ಭಾವ ಮಾಡದೆ ಇಲ್ಲಿ ಎಲ್ಲರನ್ನೂ ಕೇಳ್ಬೋದು. ಎಲ್ಲರಿಗೂ ಅಷ್ಟೇ 300-400 ಅವ್ರು ಎಷ್ಟು ಹೇಳ್ತಾರೋ ಅಷ್ಟಕ್ಕೆ ಹಾಕೊಂಡು ಕಳಿಸ್ತಾ ಇದೀವಿ. ಅಲ್ಲ, ಈಗ 1 ದಿನ ದುಡಿಮೆ ಅಥವಾ 2 ದಿನ ದುಡಿಮೆ ಮಾಡೋರಿಗೆ ಸಾಕು. ಆ ಥರ ಈಗ ಕೆಲವರು ಬರ್ತಾರೆ 1000 ಹಾಕು 2000, ಬಟ್ ನಾನು 1000 ಒಬ್ಬನಿಗೆ ಹಾಕೋ ಬದಲು ಆ 1000ನ ನಾನು 3 ಜನಕ್ಕೆ ನಾನು ಕೇಟರ್ ಮಾಡೋದು, 3 ಜನ ದುಡ್ಕೊಬೋದು. ಸೊ ಅದು ನಂದು ಲಾಜಿಕ್. ಯಾಕೆಂದರೆ ಈಗಿರೋ ಸಿಚುವೇಶನಲ್ಲಿ ಎಲ್ಲೂ ಗ್ಯಾಸ್ ಇಲ್ಲ, ನಾನು ನಡೆಸ್ತಾ ಇದ್ದೀನಿ. ಸೊ ಇರೋ ಗ್ಯಾಸಲ್ಲಿ ಅಟ್ಲೀಸ್ಟ್ ಈಗ ಒಬ್ಬನಿಗೆ ಹಾಕೋ ಬದಲು 3 ಜನಕ್ಕೆ ಹಾಕಿದ್ರೆ 3 ಜನ ದುಡ್ಕೊಬೋದು ಅಂತ ಒಂದು ಲಾಜಿಕ್. ಅದರಿಂದ ಅವ್ರಿಗೂ ಎಷ್ಟೊಂದು ಜನ ದೇ ಆರ್ ಅಪ್ರಿಷಿಯೇಟಿಂಗ್ ದಿ ಇನಿಷಿಯೇಟಿವ್ ವಾಟ್ ವಿ ಹ್ಯಾವ್ ಟೇಕನ್. ಬೋರ್ಡು ನೀಟಾಗಿ ಎಲ್ಲರೂ ದೇ ಆರ್ ಕೋಆಪರೇಟಿಂಗ್, ದೇ ಆರ್ ಸೇಯಿಂಗ್ ಒಳ್ಳೆ ಐಡಿಯಾ ಸರ್, ನಿಮ್ದು ಒಳ್ಳೆ ಐಡಿಯಾ, ನಾವು ಕ್ಯೂವಲ್ಲಿ ಬರ್ತಾ ಇದೀವಿ, ಎಲ್ಲರಿಗೂ ಗ್ಯಾಸ್ ಅನುಕೂಲತೆ ಮಾಡ್ಕೊಡ್ತಾ ಇದ್ದೀರಾ, ತುಂಬ ಒಳ್ಳೆ ಇದು ಮಾಡ್ತಾ ಇದ್ದೀರಾ ಅಂತ ಅವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಲೋಡ್ ಬರೋದಕ್ಕೆ ಏನು ತೊಂದರೆ ಇಲ್ವಾ? ಬರುತ್ತೆ, ಎಷ್ಟು ಲೋಡ್ ಬರ್ಬೋದು ಡೈಲಿ? ನೋಡಿ ಮೇಡಮ್, ಲೋಡ್ಗೂ ಈಗ ಹೇಳಿದ್ನಲ್ಲ, ನಾನು ಸೂಪರ್ ಗ್ಯಾಸ್ ಜೊತೆ ಟೈಅಪ್ ಇರೋದು. ಸೊ ಅವ್ರು ನನಗೆ ಲೋಡ್ ಕಳಿಸ್ದಂಗೆ ನಾನು ಮಾರೋದು. ಈಗ ಅವ್ರಿಗೆ ಎಲ್ಲಿ ಬರೋದು ಅಂದರೆ ಅದು ಸೇಮ್ ಹಾರ್ಮಸ್ ಅಥವಾ ಅಲ್ಲಿ ಗಲ್ಫಿಂದನೇ ಬರಬೇಕು. ತೂತುಕುಡಿ ಪ್ಲಾಂಟಿಗೆ ಬರುತ್ತೆ, ಅಲ್ಲಿಂದ ಕೋಲಾರ ಬಾಟ್ಲಿಂಗ್ ಬಂದು ಅಲ್ಲಿಂದ ಗ್ಯಾಸು ಈಚ್ ಸ್ಟೇಷನ್ಗೆ ಮಾಡೋದು. ಈ ಆ್ಯಸ್ ಆಫ್ ನಾವು ಅವ್ರಿಗೂ ತೊಂದರೆಗಳಿದೆ, ಅವ್ರಿಗೂ ಸಪ್ಲೈ ಅಷ್ಟು ಮುಂಚೆ ಥರ ಬರ್ತಾ ಇಲ್ಲ. ಅವ್ರಿಗೂ ಎಷ್ಟು ಬರ್ತಾ ಇದೆಯೋ ಅದನ್ನ ಆದಷ್ಟು ಆಟೋ LPGಗೆ ಪುಷ್ ಮಾಡಿಬಿಟ್ಟು, ಬಿಕಾಸ್ ಅವ್ರದ್ದು ಬಿಸ್ನೆಸ್ದು ಟಾಪ್ ಲೈನ್ ಅದು. ಅದಕ್ಕೆ ಎಷ್ಟಾಗುತ್ತೋ ಅವರು 35 ಬಂಕ್ ನೋಡ್ಕೊಬೇಕು. ನಂದು ಒಂದೇ ಬಂಕ್ ಅಲ್ವಾ, 35 ಬಂಕು. ಒಂದೊಂದು ಬಂಕಲ್ಲೂ ನೀವು ದಿನಕ್ಕೆ 500-1000 ಆಟೋ ಅವರು ಅಂತಂದರೆ 35,000 ಜನಕ್ಕೆ ಅವ್ರು ದಿನ ನೋಡ್ಕೊಬೇಕು. ಸೊ ಆ ಥರ ಅವರು ನೀಟಾಗಿ ಹಂಚ್ಕೊಂಡು ಮಾಡ್ತಾರೆ. ಸಪ್ಲೈ ಇಶ್ಯೂ ಇದೆ, ಇಲ್ಲ ಅಂತಲ್ಲ, ಬಟ್ ಈಗ ಒಂದು 3 ದಿನಕ್ಕೆ ಒಂದು ಲೋಡ್ ಆ ಥರ ಪ್ಲಾನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅದನ್ನ ಕಳಿಸ್ತಾ ಇದ್ದಾರೆ. ಹಾಗಾಗಿ 3 ದಿನ 4 ದಿನ ಆ ಥರ ಅಂದಾಜಲ್ಲಿ ಲೋಡ್ಗಳು ಕಳಿಸಿ ಅನುಕೂಲತೆ ಮಾಡಿಕೊಡ್ತಾ ಇದ್ದಾರೆ. ಈಗ ಕೆಲವೊಂದು ಬಂಕ್ಗಳಲ್ಲಿ 110 ರೂಪಾಯಿ ಇದೆ, 100 ರೂಪಾಯಿ ಇದೆ, ನೀವು ಮಾತ್ರ 90 ರೂಪಾಯಿ ಅಂತ ಹೇಳಿದ್ದೀರಾ, 90 ರೂಪಾಯಿಗೆ ಕೊಡ್ತಾ ಇದ್ದೀರಾ. ಹೌದು, ಕೆಲವರು ಬ್ಲಾಕ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಈ ಸಿಚುವೇಶನ್ ನೋಡ್ಕೊಂಡು ಅದ್ರ ತಕ್ಕಂಗೆ ಅವರು ಹೆಂಗ್ ಬೇಕೋ ಹಂಗ್ ಮಾಡ್ಕೊಂತಾ ಇದ್ದಾರೆ, ಲಾಭ ಮಾಡ್ಕೊಳ್ಳೋ ರೀತಿಲಿ. ನೀವು ಆತರ ಏನ್ ಮಾಡ್ತಿಲ್ಲ? ಇಲ್ಲ, ನಮ್ದು ಆ ಥರ ಏನು ಹೇಳಿದ್ನಲ್ಲ, ನಮ್ದು ಪ್ರೈಸ್ ಎಲ್ಲ ಫಿಕ್ಸ್. ಕಂಪನಿ ಏನು ಪ್ರೈಸ್ ಹೇಳುತ್ತೋ ಆ ಪ್ರೈಸ್ ನಾನು ಮಾರ್ತೀನಿ. ಆ್ಯಂಡ್ ಆ ಪ್ರೈಸ್ಗೆ ನಾವು ಪರ್ಚೇಸ್ ಮಾಡೋದು, ನಾನು ಕಮ್ಮಿಗೆ ತೊಗೊಳ್ಳೋದು ಜಾಸ್ತಿ ಮಾರೋದು ಆ ಥರ ನಮ್ಮದು ಪಾಲಿಸಿನೂ ಇಲ್ಲ, ನಾವು ಅದು ಮಾಡೋದು ಇಲ್ಲ. ಯಾಕೆಂದ್ರೆ ನಾವು ಬಿಸ್ನೆಸ್ ಲೈನಲ್ಲಿ ಆಲ್ಮೋಸ್ಟ್ 35 ವರ್ಷದಿಂದ ಇದ್ದೀವಿ. ಅದರಲ್ಲಿ ನಮ್ಗೆ ಇದುವರೆಗೆ ಬೆಂಗಳೂರಲ್ಲಾಗಲಿ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ, ಅದೊಂದು. ಬಟ್ ಪ್ರೈಸ್ ಇಟ್ಸ್ ಆಲ್ ಅಬೌಟ್ ಗೌರ್ಮೆಂಟ್ ಫಿಕ್ಸ್ ಮಾಡಿದೆ. ಇಂಡಿಯನ್ ಆಯಿಲ್ ಅನ್ನೋದು ಒಂದು ಗೌರ್ಮೆಂಟ್ PSU ಇದ ಸಂಘ ಅಲ್ವಾ, ಅವರು ಈ ಬೇಸ್ಡ್ ಆನ್ ಇದು ಪ್ರೈಸ್ ಇಸ್ ಆಲ್ ಡಿಟರ್ಮೈನ್ಡ್ ಬೇಸ್ಡ್ ಆನ್ ಕ್ರೂಡ್ ಆಯಿಲ್. ಈಗ ಕ್ರೂಡ್ ಆಯಿಲ್ ಇವತ್ತು ನಿಮಗೆ ಗೊತ್ತಿರೋ ಪ್ರಕಾರ ಇಟ್ ಈಸ್ ರನ್ನಿಂಗ್ ಅಟ್ $103 per barrel. ಆ ಪ್ರೈಸ್ ಇಂದ ಈಕ್ವಲೆಂಟ್ ಆಗಿ ಎಲ್ಲರೂ ಪ್ರೈಸ್ ಅದಕ್ಕೆ, ಯಾಕೆಂದ್ರೆ ಗೌರ್ಮೆಂಟ್ ಸಬ್ಸಿಡೀಸು ಈಗೆಲ್ಲ ಸ್ಟಾಪ್ ಮಾಡಿದ್ದಾರೆ ಇದು ಆಯಿಲ್ ಕಂಪನೀಸ್ಗೆ ಎಲ್ಲ. ತುಂಬಾ ಅದು ಪ್ರೈಸ್ ಇಸ್ ಡಿಟರ್ಮೈನ್ಡ್ ಮಲ್ಟಿಪಲ್ ಫ್ಯಾಕ್ಟರ್ಸ್, ಇಟ್ ಇಸ್ ನಾಟ್ ಓನ್ಲಿ ಇದು ಅದು. ಕೆಲವ್ರು ಜಾಸ್ತಿ ಮಾಡ್ತಾ ಇರೋದು ನನಗೆ ಅದರ ಬಗ್ಗೆ ಐಡಿಯಾ ಇಲ್ಲ ಮೇಡಮ್, ಯಾಕೆಂದ್ರೆ ಅದು ಅವ್ರ ಕಂಪನಿ ಪಾಲಿಸೀಸು ಅಥವಾ ಅವ್ರು ಎಲ್ಲಿಂದ ತೊಗೊತಾ ಇದ್ದಾರೆ ಅಥವಾ ಅವ್ರು ಏನು ಮಾಡ್ತಾ ಇದ್ದಾರೆ ಅದು ನನಗೂ ಅದಕ್ಕೂ ಐ ಡೋಂಟ್ ವಾಂಟ್ ಟು ಕಮೆಂಟ್.
But as super gas is concerned, we are very fair with pricing. We are giving, always we are looking at giving benefit to the end user, which is auto customer. ಅವರಿಂದ ನಾವು ಎಷ್ಟು ಸಹಾಯ ಆಗುತ್ತೋ ನಮ್ಮ ಕಡೆಯಿಂದ ಅವ್ರಿಗೆ ನಾವು ಆದಷ್ಟು ಅನುಕೂಲತೆ ಮಾಡ್ತಾ ಇದೀವಿ. ಪ್ರೈಸ್ ಆದಷ್ಟು ಮಿನಿಮಲ್ ಆರ್ ಇನ್ ಕಾಂಪಿಟೇಟಿವ್ ರೇಟ್ಸ್, ಜಾಸ್ತಿ ಆ ಥರ ಏನಿಲ್ಲ. ಇದು ಮಾರ್ಕೆಟಲ್ಲಿ ಏನು ವ್ಯಾಲ್ಯೂ ಇದೆ ಅಥವಾ ಇಂಡಿಯನ್ ಆಯಿಲ್ ಅವ್ರದ್ದು ಏನು ಪ್ರೈಸ್ ಫಿಕ್ಸ್ ಮಾಡ್ತಾ ಇದಾರೋ ಅದೇ ರೇಟಲ್ಲೇ ಮಾರ್ತಾ ಇದೀವಿ. ₹1 ಜಾಸ್ತಿನೂ ಇಲ್ಲ, ₹1 ಕಮ್ಮಿನೂ ಇಲ್ಲ. ಇನ್ ಮಾರ್ಕೆಟ್ ವ್ಯಾಲ್ಯೂ ಅಲ್ಲಿ ನಾವು ಮಾರ್ತಾ ಇದೀವಿ. ಸ್ಟಾಕ್ ಇರಲಿ ಇಲ್ಲದೆ ಇರಲಿ ರೇಟ್ ಒಂದೇ. ಓಕೆ ಸರ್, ಎಷ್ಟು ಗಂಟೆ ನೀವು ಓಪನ್ ಮಾಡೋದು? ಎಷ್ಟು ಗಂಟೆ? 4 ಗಂಟೆಯಿಂದ ಲೈನ್ ನಿಂತಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಅದೇ ಏನು ಮಾಡಿದ್ದೀವಿ ಅಂತಂದರೆ, ಬಿಕಾಸ್ ನಮ್ಮದು ಸ್ಟಾಕ್ ಲಿಮಿಟೆಡ್ ಇದೆಯಲ್ವಾ, ಆದಷ್ಟು ನಾವು ಎಷ್ಟಾಗತ್ತೋ, ಈಗ ನಾನು ಹೇಳ್ದಂಗೆ 3 ದಿನಕ್ಕೆ ಒಂದ್ಸರಿ ಲೋಡ್ ಬರ್ತಾ ಇದೆ. ಒಂದೇ ದಿನ ಖಾಲಿ ಮಾಡೋದು ಅಥವಾ ಆ ಥರ ಬದಲು 3 ದಿನ ಈಕ್ವಲ್ ಆಗಿ ಎಲ್ಲರಿಗೂ 1,000 ಅಟ್ಲೀಸ್ಟ್ 1000 to 1500 ಆಟೋ ಅವ್ರಿಗೆ ದಿನಕ್ಕೆ ಅನುಕೂಲ ಆಗೋ ಥರ ಮಾಡೋ ಥರ ಮಾಡಿ ಆಮೇಲೆ ಬಾಗ್ಲಾಗ್ತಾ ಇದ್ದೇವೆ. ಯಾಕೆಂದರೆ ಬೆಳಗಿಂದ 6 ಗಂಟೆ ಓಪನ್ ಮಾಡಿದ್ರೆ ಲಿಟ್ರಲಿ 4 ಗಂಟೆವರೆಗೂ ಕಂಟಿನ್ಯೂಸ್ ನಾನ್ ಸ್ಟಾಪ್, ಏನು ಬಿಡು ಇಲ್ಲದೆ ಕೆಲಸ ಮಾಡ್ತಾಯಿದ್ರು ಹುಡುಗರು. ಮತ್ತು ಬಿಡು ಇಲ್ಲದೆ ನಾವು ಗ್ಯಾಸ್ ಹಾಕ್ತೇವೆ, ಒಬ್ರಿಗೂ ಹಿಂದೆ ಕಳಿಸ್ತಾ ಇಲ್ಲ. ಒಂದು ಸ್ಟಾಕ್ ಖಾಲಿ ಆದಂಗೆ ನಾವು ಅವ್ರಿಗೆ ಮುಂಚೆನೇ ಹೇಳ್ಬಿಡ್ತಾ ಇದೀವಿ, ಕ್ಯೂ ಹತ್ರ ಹೋಗ್ಬಿಟ್ಟು ನಿಲ್ಬೇಡಿ, ಇನ್ನೂ ಸ್ಟಾಕ್ ಇಲ್ಲ ಅಂತ ನೋಡಿಕೊಂಡು ಅದನ್ನು ಹೇಳ್ತಾ ಇದೀವಿ. ನೆನ್ನೆನೂ ಹಾಗೆ ಮಾಡಿದ್ವಿ. ಎಷ್ಟೊಂದು ಜನಕ್ಕೆ ಲಾಸ್ಟ್ ಒಂದು ಟೋಕನ್ ಕೊಟ್ಬಿಟ್ಟು ನಿಮ್ಮದೇ ಲಾಸ್ಟು ಸರ್, ಆಮೇಲೆ ಗ್ಯಾಸ್ ಇಲ್ಲ, ದಯವಿಟ್ಟು ನಿಲ್ಬೇಡಿ, ಬೇರೆ ಕಡೆ ಹುಡುಕಿ ಅಂತಲೂ ಹೇಳಿ ಅವ್ರಿಗೆಲ್ಲ ಕಳಿಸಿದ್ದೀವಿ. ಆ ಥರ ನಾವು ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸ್ಟಾಕನ್ನು ನೀಟಾಗಿ ಮ್ಯಾನೇಜ್ ಮಾಡಿಕೊಂಡು ಆದಷ್ಟು ಜನರಿಗೆ ಬೆನಿಫಿಟ್ ಆಗಲಿ ಅಂತ ನಾವು ಸ್ಟಾಕ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಮಾರಾಟ ಮಾಡ್ತಾ ಇದ್ದೀವಿ. ಆ್ಯಸ್ ಆಫ್ ನೌ ಈಗ ನನಗಿರೋ ಸ್ಟಾಕ್ ಪರಿಸ್ಥಿತಿಲಿ ನನಗೆ ಇನ್ನೊಂದು 2-3 ಅವರ್ಸ್ ಬರ್ಬೋದು. ಆಗಲೇ ಹೇಳಿದ್ದೀವಿ, ಜಾಸ್ತಿ ಜನ ಲೈನ್ ನಿಲ್ಬೇಡಿ, ಇರೋ ಅಷ್ಟು ಹಾಕೊಂಡು ಕಳಿಸ್ತೀವಿ ಅಂತ ಹೇಳಿದ್ದೀವಿ.